तारक मेहता का उल्टा चश्मा। ಅಪ್ಪಾಜಿ ಅಯ್ಯೋ ಮಾವನವರು ಎರಡನೇ ವಿಷಯನ ಹೇಳ್ದೆ ಹಾಗೆ ಹೋಗ್ಬಿಟ್ರಲ್ಲ. ಅಯ್ಯೋ ದಯಾ, ಈಗ ಅಪ್ಪಾಜಿನ ಎಲ್ಲಿ ಹುಡ್ಕೋದ್ ನಾವು? ನನಗೆ ಯಾಕೆ ಹಿಂಗೆಲ್ಲ ಆಗತ್ತೆ? ದಯವಿಟ್ಟು ಅವ್ರನ್ನ ಹಿಡಿಯೋದ್ರಲ್ಲಿ ಯಾರು ತಡ ಮಾಡ್ಲೇಬಾರ್ದು. ಅಲ್ಲ, ಬೇಲಿನೇ ಇದ್ದು ಹಣ್ಣು ತರಕಾರಿ ತಿನ್ಬಿಟ್ರೆ ಏನು ಪ್ರಯೋಜನ? ಬೇಲಿನೇ ಎದ್ದು ಹೊಲ ಬೇಯ್ದಂಗೆ. ತೋಟದೊಳಗೆ ಹಣ್ಣು ತರಕಾರಿ ತಾನೇ ಬೆಳೆಯೋದು. ನಡೀರಿ. ಓ ನನ್ ಕಂದ ಕಂದ, ನನ್ನ ಮುದ್ದಿನ ಜೋಗಿ. ಹಾ? ಆ. ಇವ್ರು ಆರೋಗ್ಯವಾಗಿರೋದಕ್ಕೆ ಅವ್ರು ವಾಕಿಂಗ್ ಮಾಡೋದೇ ಕಾರಣ ಅನ್ಸುತ್ತೆ. ಆದ್ರೆ ಇಷ್ಟೊಂದು ಫಾಸ್ಟ್ ಆಗಿ ಯಾರು ಮಾಡ್ತಾರೆ? ಇವಾಗ ಒಂದು ಪ್ರಶ್ನೆ ಕೇಳ್ತೀನಿ ಮಕ್ಕಳೇ. ಪ್ರಪಂಚದಲ್ಲಿ ಅತಿ ವೇಗ ಹೊಂದಿರುವ ವಸ್ತು ಯಾವುದು? ಲೈಟ್ದು. ಸರಿಯಾಗಿ ಹೇಳಿದೆ ಟಪ್ಪು. ಎಸ್. ಹಾ ಆ ಲೈಟ್ ಗಿಂತ ಜಾಸ್ತಿ ಸ್ಪೀಡ್ ಆಗಿರೋದು ತಾತ. ನಮ್ಮ ಮಾಸ್ಟರ್ಗೆ ಅದು ಗೊತ್ತಿಲ್ಲ. ಅಪ್ಪಾಜಿ ಅಪ್ಪಾಜಿ, ಅಯ್ಯೋ ಅಯ್ಯೋ, ನನ್ ಸ್ಕೂಟ್ರು. ಏ ಬಿಡೆ, ಇವನ್ ಎಲ್ಲೋಬೇಕು ಅಲ್ಲಿಗೆ ಬಿಟ್ಬಿಡು. ರೈ ರೈ ಸ್ಕೂಟರ್ ಅಯ್ಯೋ ಅಯ್ಯೋ ದಯಾ ದಯಾ, ಅಲ್ಲಿ ಅಪ್ಪಾಜಿ. ಅಯ್ಯೋ ಮಾವನವ್ರೆ, ಎರಡನೇ ವಿಷಯದೇನು ಅಂತ ಹೇಳಿ ಹೋಗಿ. ಇವಾಗ 2 ವಿಷಯ ಹೇಳ್ತೀನಿ. ಅಯ್ಯೋ ಎರಡನೇದೇ ಹೇಳಿ, ಮೊದಲನೇದು ಆಗ್ಲೇ ಹೇಳಿದ್ರಲ್ಲ ನೀವು. ಅಯ್ಯೋ ಮಾವನವ್ರೆ, ಈಗ್ಲೂ ಎರಡನೇ ಮಾತು ಹೇಳ್ದೆ ಹಾಗೆ ಹೋಗ್ತಿದ್ದೀರಲ್ಲ. ಲೇ ಮಾವನವರು ಈಗ್ಲೂ ಎರಡನೇ ವಿಷಯ ಹೇಳಲೇ ಇಲ್ಲ. ಏನಾದ್ರು ತಿನ್ಬೇಕು, ಬಹಳ ಹಸುವಾಗ್ತಿದೆ ನಂಗೆ. ಡಾಕ್ಟ್ರಪ್ಪ, ಏನ್ ಮಾಡ್ತಾ ಇದ್ದೀರಾ? ಈಗ ಅಪ್ಪಾಜಿ ಅವ್ರನ್ನ ಹೇಗೆ ಉಳಿಸೋದು ನಾವು? ನಾನು ಅದನ್ನ ಮರ್ತೆ ಹೋಗ್ಬಿಟ್ಟಿದ್ದೆ. ತಾತನಿಗೆ ಇಂಜೆಕ್ಷನ್ ಕೊಟ್ಬಿಟ್ರೆ ಸಾಕು, ಅವರು ಸರಿಯಾಗಿ ಹೋಗ್ಬಿಡ್ತಾರೆ. ನಿನ್ ಹೇರ್ ಸ್ಟೈಲ್ ತುಂಬಾನೇ ಚೆನ್ನಾಗಿದೆ. ಮತ್ತೆ ನಿನ್ ಮಗನೂ ಕೂಡ. ಏ ಟಮಾಟ ಟಮಾಟ, ನಾಟಿ ಟಮಾಟ, ನಾಟಿ ನಾಟಿ ಟಮಾಟ. ಅಯ್ಯೋ ನನ್ ಟಮಾಟೋ, ಅಯ್ಯೋ ಅಯ್ಯೋ. ಅಯ್ಯೋ ಇಷ್ಟೊಂದೆಲ್ಲ ಟೊಮ್ಯಾಟೊ ಇಲ್ಲಿದೆ, ಇದನ್ನ ತಗೊಂಡ್ಬಿಡ್ತೀನಿ. ಅಯ್ಯೋ ದಯಾ, ಟೊಮೆಟೊ ಬಿಟ್ಬಿಡು, ಮೊದ್ಲು ಅಪ್ಪಾಜಿ ನಿಲ್ಸೋಣ ಬಾ. ಮೂರು ನಿಮಿಷ ಆಗೋಯ್ತು, ನಾನು ಏನು ತಿಂದೇ ಇಲ್ಲ. ಸಖತ್ ಹಸುವಾಗ್ತಿದೆ ನಂಗೆ. ಇದು ತಗೊಳ್ಳಿ ಡಾಕ್ಟ್ರನ್ನ, ಈ ಟೊಮ್ಯಾಟೊನೇ ತಿನ್ಬಿಡಿ. ನನ್ನ ಹತ್ರ ಒಂದು ಐಡಿಯಾ ಇದೆ. ನಾವು ಮಾವನವ್ರನ್ನ ಆ ಉದ್ದ ಇರುತ್ತಲ್ಲ ಆ ವಸ್ತುವಿಂದ ಹಿಡಿಯೋಣ. ಏನ್ ಬಿಲ್ಡಿಂಗ? ಅಯ್ಯೋ ಅಲ್ಲ, ಅದು ತುಂಬಾ ಉದ್ದ ಇರುತ್ತೆ, ತೆಳ್ಳಗಿರುತ್ತಲ್ಲ. ದಯಾ,
ಅಪ್ಪಾಜಿನ ಹಾವಿಂದ ಹಿಡಿತೇನು? ಅಯ್ಯೋ ಇಲ್ಲ, ಅದ್ರಲ್ಲಿ ಬಟ್ಟೆ ಒಣಗಾಕ್ತಾರಲ್ಲ. ಹಾ ಸರಿ ಸರಿ, ಬಿಸ್ಲು ತಾನೆ? ಅಯ್ಯೋ ಅದಲ್ಲ. ಅಯ್ಯೋ ದಯಾ, ಯಾಕೆ ಇಷ್ಟೊಂದ್ ತಲೆ ತಿಂತಾ ಇದ್ಯಾ? ಯಾರಾದ್ರೂ ಇವಳನ್ನ ಕಟ್ಟಾಕ್ಬಿಡ್ರಪ್ಪ. ಹಾ ಅದೇ. ಏನು ಕಟ್ಟೋದ? ಅಯ್ಯೋ ಹಗ್ಗ. ಅಯ್ಯೋ ನನ್ನ ಹಗ್ಗ. ದಯಾ, ಇದೇನ್ ಮಾಡ್ದೆ? ಅಯ್ಯೋ, ಅಪ್ಪಾಜಿ ಮತ್ತೆ ತಪ್ಪಿಸ್ಕೊಂಡ್ಬಿಟ್ರು. ಮತ್ತೆ ಇಂಜೆಕ್ಷನ್ ಕೂಡ ಬಿದ್ದೋಯ್ತು. ಸರ್, ನಾನು ಹೊಸ ಮಾತ್ರೆನ ಕಂಡು ಹಿಡ್ದಿದ್ದೀನಿ. ಇದ್ರಿಂದ ಅವರು ಓಡೋದನ್ನ ನಿಲ್ಲಿಸ್ತಾರೆ. ಆದ್ರೆ ಹೇಗಾದ್ರೂ ಮಾಡಿ ಅವ್ರಿಗೆ ಇದನ್ನ ತಿನ್ನಿಸ್ಬೇಕು. ಏ ಹಲೋ, ಮೊದ್ಲೇ ಯಾಕೆ ನೀವ್ ಹೇಳಿಲ್ಲ? ಈ ಮಾತ್ರೆ ನೋಡಿನೇ ನಂಗೆ ಎಷ್ಟು ಖುಷಿ ಆಗ್ತಿದೆ. ಜೇಟ, ಡಾಕ್ಟ್ರಪ್ಪ, ಅಪ್ಪಾಜಿ ಬಾಯಿ ತೆಗಿರಿ. ಅಪ್ಪಾಜಿ, ನಿಮ್ಗೇನು ಏಟಾಗಿಲ್ಲ ತಾನೆ? ನನಗೆ ಏನು ಏಟಾಗಿಲ್ಲ. ಈಗೇನಿದು ಹೊಸ ಶುರು ಆಯ್ತಲ್ಲ? ಅಯ್ಯೋ, ಈ ಮಾತ್ರೆಯಿಂದ ಅವರು ಸೂಪರ್ ಸ್ಲೋ ಆಗ್ಬಿಟ್ಟಿದ್ದಾರೆ. ಏನ ಐಡಿಯಾ, ಅರ್ಧ ಮಾತ್ರೆ ಹಳೇದು, ಅರ್ಧ ಮಾತ್ರೆ ಹೊಸದು. ಎರಡನ್ನೂ ತಿಂದ್ರೆ ಅವರು ನಾರ್ಮಲ್ ಆಗ್ಬಿಡ್ತಾರೆ. ನಾನು ಸರಿ ಆಗ್ಬಿಟ್ಟೆ. ಮಾವನವ್ರೆ, ನೀವಿನ್ನೂ ಆ ಎರಡನೇ ವಿಷಯ ಏನು ಅಂತ ಹೇಳಲಿಲ್ಲ. ಇವಾಗ ನಾನು 2 ವಿಷಯ ಹೇಳಕ್ ಇಷ್ಟಪಡ್ತೇನೆ. ಮೊದಲನೇದು, ಜೀವನದಲ್ಲಿ ಅನೇಕ ರೂಪರೇಷೆಗಳಿವೆ. ಇವೆಲ್ಲ ಭಗವಂತನ ಮಾಯೆ. ಅಯ್ಯೋ ಮಾವನವ್ರೆ, ನಾನ್ ಎರಡನೇ ಮಾತಿನ ಬಗ್ಗೆ ಕೇಳ್ತಿರೋದು. ಎರಡನೇದು ಎರಡನೇ ವಿಷಯ ಏನು ಅಂತ ಹೇಳಿದ್ರೆ, ಚಿಪ್ಸ್ ಪ್ಯಾಕೆಟ್ ಅಲ್ಲಿ ಗಾಳಿ ತುಂಬಿಕೊಂಡಿರುತ್ತೆ, ಚಿಪ್ಸು ಕಮ್ಮಿ ಇರುತ್ತೆ.